hypnotized by the sounds I'm ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಈ ಗ್ಲಿಟ್ರಿ ಐಸ್ ಮೇಕಪ್ ಲುಕ್ನ ತೋರಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಈ ಮೇಕಪ್ ಲುಕ್ ಹೇಗೆ ಮಾಡೋದು ಅನ್ನೋದು ತಿಳ್ಕೊಬೇಕು ಅಂದರೆ ಫುಲ್ ವಿಡಿಯೋನ ನೋಡಿ. ಮೊದಲಿಗೆ ನಾನು ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ನಾನು ಆಲ್ರೆಡಿ ನನ್ನ ಸ್ಕಿನ್ ಕೇರ್ ಎಲ್ಲ ನಾನು ಮಾಡಿದ್ದೀನಿ. ಸೊ ನಾನು ಡೈರೆಕ್ಟಾಗಿ ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು ನಾನು ಈ ಬ್ಯೂಟಿ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಐ ಮೇಕಪ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಂದು ಐಬ್ರೋಸ್ನ ಫಿಲ್ ಮಾಡ್ತಾ ಇದ್ದೀನಿ ಆ ಐ ಶ್ಯಾಡೋ ತೊಗೊಂಡು. ನೆಕ್ಸ್ಟ್ ನಾನು ಬ್ಲ್ಯಾಕ್ ಐ ಶ್ಯಾಡೋ ತೊಗೊಂಡು ನಂದು ಫುಲ್ ಐಲಿಡ್ಸ್ಗೆ ಈ ಥರ ಫ್ಲ್ಯಾಟ್ ಬ್ರಷಿಂದ ಹಚ್ಕೋತಾ ಇದ್ದೀನಿ. ಸೊ ನೀವು ಈ ಥರ ಸ್ಟೆಪ್ ಮಾಡುವಾಗ ನೀಟಾಗಿ ಐ ಶ್ಯಾಡೋನ ನಿಮ್ಮದು ಕ್ರೀಸ್ ಲೈನ್ ಒಳಗಡೆ ಹಚ್ಕೋಬೇಕು, ಇಲ್ಲ ಕ್ರೀಸ್ ಲೈನ್ ತನಕ ಮಾತ್ರ ಬ್ಲ್ಯಾಕ್ ಐ ಶ್ಯಾಡೋನ ಹಚ್ಕೋಬೇಕು. ಯಾಕೆಂದರೆ ನೀವು ನೆಕ್ಸ್ಟ್ ಟ್ರಾನ್ಸಿಷನ್ ಕಲರಿಂದ ನೀವು ಅದನ್ನು ಬ್ಲೆಂಡ್ ಮಾಡ್ತೀರಾ. ಹಾಗಾಗಿ ನೀವು ನೋಡಿಕೊಂಡು ಕ್ರೀಸ್ ಲೈನ್ ಒಳಗಡೆ ನೀವು ಬ್ಲ್ಯಾಕ್ ಐ ಶ್ಯಾಡೋನ ಈ ಥರ ಹಚ್ಕೋಬೇಕು. ನೆಕ್ಸ್ಟ್ ನಾನು ಬ್ರೌನ್ ಐ ಶ್ಯಾಡೋ ತೊಗೊಂಡು ನಾನು ಹಾರ್ಶ್ ಎಡ್ಜಸ್ ಎಲ್ಲ ನೀಟಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸೊ ಸ್ಮೋಕಿ ಐಸ್ ಮಾಡುವಾಗ ನೀವು ಟೈಮ್ ತೊಗೊಂಡು ಬ್ಲೆಂಡ್ ಮಾಡಬೇಕು. ಬ್ಲೆಂಡ್ ಮಾಡೋದ್ರಿಂದನೇ ಆ ಒಂದು ನೀಟ್ ಟ್ರಾನ್ಸಿಷನ್ ಶೇಡ್ಸ್ ಸಿಗೋದು ನಿಮಗೆ. ಸೊ ನಾನು ನೀಟಾಗಿ ಹಾರ್ಶ್ ಎಡ್ಜಸ್ನ ಬ್ಲೆಂಡ್ ಮಾಡಾದಮೇಲೆ ನಾನು ವಾಪಸ್ಸು ಈ ಡಾರ್ಕ್ ಬ್ರೌನ್ ಶೇಡ್ ತೊಗೊಂಡು ನಂದು ಕ್ರೀಸ್ನ ಇನ್ನೂ ಡೀಪ್ ಮಾಡ್ತಾ ಇದ್ದೀನಿ. ಸೊ ಅದೂ ನೀಟಾಗಿ ಹಾರ್ಶ್ ಎಡ್ಜಸ್ ಎಲ್ಲ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಬ್ಲೆಂಡ್ ಮಾಡಾದಮೇಲೆ ನಾನು ವಾಪಸ್ ಬ್ಲ್ಯಾಕ್ ಐ ಶ್ಯಾಡೋನ ಈ ಥರ ಹಚ್ಕೊಂಡೆ. ಸೊ ನೀವು ಬೇಕಾದ್ರೆ ಈ ಸ್ಟೆಪ್ಗೆ ನಿಲ್ಲಿಸ್ಕೋಬೋದು, ಬಟ್ ನಾನು ಈ ಥರ ಗ್ಲಿಟರ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ಗ್ಲಿಟರ್ಸ್ ಆ್ಯಡ್ ಮಾಡೋದ್ರಿಂದ ನಿಮ್ಮದೊಂದು ಫುಲ್ ಮೇಕಪ್ ಲುಕ್ಕೇ ಚೇಂಜ್ ಆಗುತ್ತೆ. ಸೊ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ನಾನು ಈ ಸ್ವಿಸ್ ಬ್ಯೂಟಿ ಗ್ಲಿಟರ್ ಐ ಶ್ಯಾಡೋನ ಹಚ್ಕೋತಾ ಇದ್ದೀನಿ. ಇದ್ರದ್ದು ರಿವ್ಯೂ ಕೂಡ ಮಾಡಿದ್ದೀನಿ, ಅದನ್ನು ನಾನು ನಿಮಗೆ ಲಿಂಕ್ ಮಾಡ್ತೀನಿ, ನೀವು ಅದನ್ನು ನೋಡ್ಕೊಳ್ಳಿ. ಸೊ ನಾನು ಗ್ಲಿಟರ್ ಐ ಶ್ಯಾಡೋ ಹಚ್ಕೊಂಡಾದಮೇಲೆ ವಾಪಸ್ ಕ್ರೀಸ್ನ ನಾನು ಡೀಪ್ ಮಾಡ್ತಾ ಇದ್ದೀನಿ. ಹಾರ್ಶ್ ಎಡ್ಜಸ್ ಎಲ್ಲ ಬ್ಲೆಂಡ್ ಮಾಡಿದೆ. ನೆಕ್ಸ್ಟ್ ನಾನು ಈ ಕನ್ಸೀಲರ್ ತೊಗೊಂಡು ನಂದು ಡಾರ್ಕ್ ಸ್ಪಾಟ್ಸ್, ಬ್ಲೆಮಿಷಸ್ ಮತ್ತು ಐ ಶ್ಯಾಡೋದು ಎಡ್ಜ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ. ಆಮೇಲೆ ಅದನ್ನು ಅದೇ ಸೇಮ್ ಬ್ಯೂಟಿ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸೊ ನಂದು ಫೇಸ್ನ ಸೆಟ್ ಮಾಡೋಕ್ಕೆ ನಾನು ಈ ಮೇಬೆಲಿನ್ ಫಿಟ್ ಮೀ ಲೂಸ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಾಪಸ್ ಐ ಮೇಕಪ್ಗೆ ನಾನು ಈ ಲೋರಿಯಲ್ ಕಾಜಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಂದು ವಾಟರ್ ಲೈನ್ ಮತ್ತು ಟೈಟ್ ಲೈನ್ಗೆ ಈ ಥರ ಹಚ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನು ವಾಪಸ್ ಅದೇ ಸೇಮ್ ಬ್ಲ್ಯಾಕ್ ಐ ಶ್ಯಾಡೋ ತೊಗೊಂಡು ಕಾಜಲ್ನ ಈ ಥರ ಸ್ಮಜ್ ಮಾಡ್ತಾ ಇದ್ದೀನಿ, ಬ್ಲೆಂಡ್ ಮಾಡ್ತಾ ಇದ್ದೀನಿ. ಆಮೇಲೆ ವಾಪಸ್ ಅದೇ ಬ್ರೌನ್ ಐ ಶ್ಯಾಡೋ ತೊಗೊಂಡು ಬ್ಲ್ಯಾಕ್ ಐ ಶ್ಯಾಡೋನ ಬ್ಲೆಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ನಂದು ಐಲ್ಯಾಶ್ನ ಕರ್ಲ್ ಮಾಡಿಬಿಟ್ಟು ಈ ಲೋರಿಯಲ್ ಮಸ್ಕಾರಾ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ 2 ಸೈಡ್ಸ್ ಇದೆ. ಸೊ ನಾನು ಫಸ್ಟ್ ಈ ಥರ ಪ್ರೈಮರ್ ಸೈಡ್ನ ಹಚ್ಕೋತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಹೊತ್ತು ಬಿಡ್ತೀನಿ ನಾನು. ಆ ಟೈಮಲ್ಲಿ ನಾನು ನಂದು ಇನ್ನರ್ ಕಾರ್ನರ್ ಮತ್ತು ನಂದು ಬ್ರಾ ಬೋನ್ನ ಹೈಲೈಟ್ ಮಾಡ್ತಾ ಇದ್ದೀನಿ. ಮಸ್ಕಾರಾದು ಇನ್ನೊಂದು ಸೈಡ್ನ ಹಚ್ಕೋತಾ ಇದ್ದೀನಿ ನಂದು ಅಪ್ಪರ್ ಲ್ಯಾಶಸ್ಗೆ. ಸೊ ನಾನು ನಂದು ಲೋವರ್ ಲ್ಯಾಶಸ್ಗೆ ಮಸ್ಕಾರ ಹಚ್ಕೊಂಡಿಲ್ಲ. ನನ್ನ ಫೇಸ್ನ ಬ್ರಾನ್ಸ್ ಮಾಡೋಕ್ಕೆ ನಾನು ಈ ಎಸೆನ್ಸ್ ಬ್ರಾನ್ಸರ್ ಯೂಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ನಾನು ಬ್ಲಷ್ಗೆ ಈ ಎಸೆನ್ಸ್ ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನನ್ನ ಫೇಸ್ನ ಹೈಲೈಟ್ ಮಾಡೋಕ್ಕೆ ನಾನು ಈ ಸಿವಾನ್ನ ಹೈಲೈಟರ್ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಂದು ಹೈಯೆಸ್ಟ್ ಪಾಯಿಂಟ್ಸ್ಗೆ ಹಚ್ಕೋತಾ ಇದ್ದೀನಿ. ಸೊ ನಂದು ಫುಲ್ ಫೇಸ್ನ ಸೆಟ್ ಮಾಡೋಕ್ಕೆ ನಾನು ಈ ಫೇಸಸ್ ಕೆನಡಾ ULTIME ಪ್ರೋ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫೈನಲ್ ಆಗಿ ಮೇಕಪ್ನ ಮುಗಿಸೋಕ್ಕೆ ನಾನು ಫಸ್ಟ್ ಈ ಲಿಪ್ ಲೈನರ್ ಯೂಸ್ ಮಾಡಿದೆ. ಅದ್ರ ಮೇಲ್ಗಡೆ ಈ ಮೆಬೆಲಿನ್ ಲಿಪ್ಸ್ಟಿಕ್ ಯೂಸ್ ಮಾಡಿದೆ. ಬಟ್ ನನಗೇನೋ ಈ ಕಲರ್ ಸ್ಯಾಟಿಸ್ಫೈ ಆಗಲಿಲ್ಲ, ಚೆನ್ನಾಗಿ ಕಾಣಿಸ್ತಿದೆ ಅನ್ನಿಸ್ಲಿಲ್ಲ. ಹಾಗಾಗಿ ನಾನು ಅದ್ರ ಮೇಲ್ಗಡೆ ನಾನು ಈ COLORBAR ಲಿಪ್ಸ್ಟಿಕ್ನ ಯೂಸ್ ಮಾಡಿದೆ. ಮತ್ತು ಇದೇ ನಂದು ಫೈನಲ್ ಮೇಕಪ್ ಲುಕ್. ನಿಮಗೆಲ್ಲರಿಗೂ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂತ ತಿಳ್ಕೊತೀನಿ. ನೀವು ನೋಡ್ದಂಗೆ ಎಷ್ಟು ಈಸಿಯಾಗಿ ಈ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡ್ಕೋಬೋದು. ನಿಮಗೆ ನಾನು ಅದಕ್ಕೆ ಅಂತಲೇ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೀನಿ. ಸೊ ದ್ಯಾಟ್ ನಿಮಗೆ ಬಿಗಿನರ್ಸ್ ಇದ್ರೂ ನೀವು ಇದನ್ನು ಅಚೀವ್ ಮಾಡ್ಕೋಬೋದು. ಸೊ ಇದನ್ನು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರಿಗೂ ನಮಸ್ಕಾರ. ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ನಾನು ನಿಮಗೆ ಕ್ವಿಕ್ಕಾಗಿ ಈ ಮೀಶೋ ಆ್ಯಪ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ಬಂದುಬಿಟ್ಟು ಇಂಡಿಯಾಸ್ ನಂಬರ್ 1 ರೀಸೆಲ್ಲಿಂಗ್ ಆ್ಯಪ್. ಇದನ್ನು ನೀವು ಡೌನ್ಲೋಡ್ ಮಾಡಿದಾಗ ಈ ಥರ ಕಾಣಿಸುತ್ತೆ ನಿಮಗೆ ಆ್ಯಪಲ್ಲಿ ಎಷ್ಟೊಂದು ಕಲೆಕ್ಷನ್ಸ್ ಇದೆ, ಎಷ್ಟೊಂದು ಕ್ಯಾಟಗರೀಸ್ ಇದೆ.
ನೀವು ಅದನ್ನೆಲ್ಲನೂ ಸ್ಕ್ರಾಲ್ ಮಾಡಿ ನೋಡ್ಕೋಬೋದು. ಮತ್ತು ನೀವು ಇದನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಝೀರೋ ಇನ್ವೆಸ್ಟ್ಮೆಂಟಲ್ಲಿ ನಿಮಗೆ ಈ ಬಿಸ್ನೆಸ್ ಮಾಡ್ಕೋಬೋದು. ಸೊ ನಿಮಗೆ ಏನಾದರೂ ಎಕ್ಸ್ಟ್ರಾ ಅರ್ನ್ ಮಾಡಬೇಕು, ನೀವು ಹೌಸ್ ವೈಫ್ ಆಗಿರ್ಬೋದು, ಅಥವಾ ನಿಮ್ಮದು ಏನೇ ಕೆಲಸ ಇದ್ರೂ ನೀವು ಇದನ್ನು ಅಡಿಷನ್ ಆಗಿ ಆ್ಯಡ್ ಮಾಡಿಕೊಂಡು ಈ ಜಾಬ್ನು ಕೂಡ ಮಾಡ್ಕೋಬೋದು. ಇದರಲ್ಲಿ ನಿಮಗೆ ಈಸಿಯಾಗಿ 7 ಡೇ ರಿಟರ್ನ್ ಪಾಲಿಸಿನೂ ಇದೆ. ಮತ್ತು ನೀವೇನಾದರೂ ಟಾರ್ಗೆಟ್ ರೀಚ್ ಮಾಡಿದ್ರೆ ಬೋನಸ್ ಕೂಡ ಸಿಗುತ್ತೆ ವೀಕ್ಲಿ. ಸೊ ನಿಮಗೆ ಯಾವ್ದಾದ್ರು ಕ್ಯಾಟಲಾಗ್ ಇಷ್ಟ ಆಗಿ ಅದು ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೆ ಇಷ್ಟ ಆಗ್ಬೋದು ಅಂತ ನಿಮ್ಗೆ ಅನ್ಸಿದ್ರೆ ನೀವು ಅದನ್ನು ಡೈರೆಕ್ಟಾಗಿ ವಾಟ್ಸಪ್ ಅಥವಾ ಫೇಸ್ಬುಕ್ಕಲ್ಲಿ ಶೇರ್ ಮಾಡ್ಕೋಬೋದು. ಈ ಥರ ಶೇರ್ ಮಾಡ್ಕೊಂಡಾಗ ಎಲ್ಲನೂ ಪ್ರಾಡಕ್ಟ್ ಡೀಟೇಲ್ಸ್ ಜೊತೆಗೆ ಇದು ಶೇರ್ ಆಗುತ್ತೆ. ಆಮೇಲೆ ನಿಮ್ಮದು ಕಸ್ಟಮರ್ಸ್ಗೆ ಇಷ್ಟ ಆದರೆ ನೀವು ವಾಪಸ್ ಮೀಶೋ ಆ್ಯಪ್ಗೆ ಬಂದುಬಿಟ್ಟು ಪೇಮೆಂಟ್ ಮೆಥಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಾದಮೇಲೆ ಕಸ್ಟಮರ್ದು ಅಡ್ರೆಸ್ನ ಆ್ಯಡ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಟೋಟಲ್ ಕಾಸ್ಟ್ ಮತ್ತು ಡೆಲಿವರಿ ಚಾರ್ಜಸ್ ಆ್ಯಪಲ್ಲಿ ಡಿಫಾಲ್ಟ್ ಆಗಿರುತ್ತೆ. ಅದ್ರ ಜೊತೆಗೆ ನೀವು ಪ್ರಾಫಿಟ್ ಮಾರ್ಜಿನ್ನ ಆ್ಯಡ್ ಮಾಡ್ಕೋಬೇಕು. ನೀವೇನು ಎಕ್ಸ್ಟ್ರಾ ಈ ಥರ ಪ್ರಾಫಿಟ್ ಮಾರ್ಜಿನ್ ಆ್ಯಡ್ ಮಾಡ್ತೀರಾ ಅದನ್ನೇ ನೀವು ಮೀಶೋ ಆ್ಯಪಿಂದ ಅರ್ನ್ ಮಾಡೋದು. ಸೊ ನಿಮಗೆ ಇದೊಂದು ಒಳ್ಳೆ ಬಿಸ್ನೆಸ್ ಆಪರ್ಚುನಿಟಿ ವಿತ್ ಝೀರೋ ಇನ್ವೆಸ್ಟ್ಮೆಂಟ್. ಬರೀ ನಿಮಗೆ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ರೀಸೆಲ್ಲಿಂಗ್ನ ಸ್ಟಾರ್ಟ್ ಮಾಡಬೇಕು.